ಸರ್, ಏನು ನಾಗಮೋಹನ್ ದಾಸರವರ ಅವೈಜ್ಞಾನಿಕ ವರದಿಯ ಮೇರೆಗೆ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ನೀಡಿದಂಥ ಆದೇಶದ ಮೇರೆಗೆ ಇವತ್ತು ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಲಿಕ್ಕೆ ಹೊರಟಿದ್ದಾರೋ ಅದನ್ನು ತಡಿಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಬಲಗೈ ಸಂಬಂಧಿತ ವಲಯ ಸಂಬಂಧಿತ ಜಾತಿಗಳು ಇವತ್ತು ನಾವು ರಾಜ್ಯಾದ್ಯಂತ ಸುಮಾರು 10 ಲಕ್ಷ ಜನ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಸರ್ಕಾರ ಇವತ್ತು ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಯಾಕೆಂದರೆ ತೀರಾ ಹಿಂದುಳಿದಿರ್ತಕ್ಕಂಥ ಸಮಾಜ ನಮ್ಮದು. ಸ್ವಾಭಿಮಾನಕ್ಕೋಸ್ಕರ ಬಾಬಾ ಸಾಹೇಬರ ಅನುಯಾಯಿಗಳಾದ ನಾವು ಸಾಲ ಸೂಲ ಮಾಡ್ಕೊಂಡು ಮನೆ ಮಠ ಕಟ್ಕೊಂಡು ನೋಡೋಕ್ಕೆ ಅನುಕೂಲವಾಗಿ ಕಾಣ್ತೀವಿ ಹೊರತು ಆಂತರಿಕ ಸ್ಥಿತಿಗಳು ತೀರಾ ಬಡತನದಲ್ಲಿ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಬಲಗೈ ಸಮುದಾಯದ ಜನ ಇಡೀ ರಾಜ್ಯದಲ್ಲಿ. ಇವತ್ತು ಕೂಡ ಒಂದು ಹೊತ್ತು ಅನ್ನ ತಿಂದು ಮಲ್ಕೊಂಡ ಸಮುದಾಯ ನಮ್ಮದಾಗಿದೆ. ಅದನ್ನು ಮೇಲ್ನೋಟಕ್ಕೆ ಮನೆಗಳು ಮತ್ತು ನಾವು ಕಾರುಗಳು ಬಟ್ಟೆಗಳ ನೋಡಿ ಇವರು ಮುಂದುವರೆದವರೇ ಅಂತ ಹೇಳಿ ನಮ್ಮನ್ನು ಬಿ ಗುಂಪಿಗೆ ಸೇರಿಸುವಂಥದ್ದು ಮಾಡೋದು, ಈ ಥರ ನಮಗೆ ಸರ್ಕಾರದ ಮೀಸಲಾತಿಯಲ್ಲಿ ವಂಚಿತರಾಗಿ ಮಾಡುವಂಥ ಕೆಲಸಕ್ಕೆ ಏನು ಹೊರಟಿದೆ ಅದ್ರ ವಿರುದ್ಧ ಇವತ್ತು ಮಾಡ್ತಾಯಿದ್ದೀವಿ. ಏನಾರು ಮಾಡಿದ್ರೆ ಅವರು ನಮ್ಮ ಎಡಗೈ ಸಂಬಂಧಿತ ನಮ್ಮ ಸಹೋದರ ಜಾತಿಯವರು, ನಾವು ಮತ್ತು ನಮ್ಮ ಕೊರಮ ಬ್ರಹ್ಮಾಣಿ ಬೋವಿ ಸಮುದಾಯದವರು ಇರ್ಬೋದು, ಇವರೆಲ್ಲರಿಗೂ ಕೂಡ ಸಮಾನಾಂತರವಾದ ನ್ಯಾಯ ಸಿಗ್ಸಕ್ಕಂಥ ಒಂದು ಮೀಸಲಾತಿನ ಒಳ ಮೀಸಲಾತಿನ ಜಾರಿಗೆ ತರಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಕಸ್ಮಾತ್ ಆಗಿಲ್ಲ ಅಂತಂದರೆ ಹಿಂದೆ ಏನಿತ್ತು ಬಾಬಾ ಸಾಹೇಬರು ಕೊಟ್ಟಂಥ 101 ಜಾತಿಗಳಿಗೆ ಏನಿತ್ತು ಅದೇ ಮುಂದುವರಿಲಿ ಅನ್ನೋದು ಇಡೀ ರಾಜ್ಯದ ಒಕ್ಕಲಿನ ಒಂದು ಸಂದೇಶ. ಅದೇ ರೀತಿ ಚನ್ನಪಟ್ಟಣದಲ್ಲಿ ಇವತ್ತು ನಾವು ವೈಯಕ್ತಿಕವಾಗಿ 40 ಬಸ್ಗಳು ಹೊರಟಿದ್ದೀವಿ, 150 ಕಾರುಗಳು ಹೊರಟಿದ್ದೀವಿ, ಸುಮಾರು 10,000ಕ್ಕಿಂತ ಹೆಚ್ಚಾಗಿ ಜನ ರೈಲು ಬಸ್ಗಳಲ್ಲೆಲ್ಲ ಹೊರಟಿದ್ದೀವಿ. ಸುಮಾರು 10 ಲಕ್ಷ ಜನ ಇವತ್ತು ಬೆಂಗಳೂರಲ್ಲಿ ಗ್ಯಾದರ್ ಆಗ್ತಾ ಇದ್ದೀವಿ. ಈ ದಿನ ಏನು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟಕ್ಕೆ ಚನ್ನಪಟ್ಟಣ ತಾಲೂಕಿನಾದ್ಯಂತ ಸುಮಾರು 30ಕ್ಕೂ ಹೆಚ್ಚು ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. 3,000ಕ್ಕೂ ಹೆಚ್ಚು ಜನಗಳೆಲ್ಲ ನಾವು ಹೊರಡೋಕ್ಕೆ ಸಿದ್ಧರಿದ್ದೀವಿ. ಈಗಾಗಲೇ ಎಲ್ಲ ಬಸ್ಗಳು ಹೊರಡ್ತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ನಾಗಮೋಹನ್ ದಾಸ್ ಏನು ವರದಿ ಇದೆ ಅದು ಅವೈಜ್ಞಾನಿಕವಾಗಿದೆ. ಈ ಅವೈಜ್ಞಾನಿಕವಾದಂಥ ವರದಿಯನ್ನು ತಿರಸ್ಕರಿಸಿ ಸೂಕ್ತವಾದ ವೈಜ್ಞಾನಿಕವಾದ ವರದಿಯನ್ನು ಸಿದ್ಧಪಡಿಸಿ ಯಾವುದೇ ಸಮುದಾಯಕ್ಕೂ ತೊಂದರೆ ಆಗದಂಗೆ ಅನ್ಯಾಯ ಆಗದಂಥ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಮೀಸಲಾತಿಯನ್ನು ವರ್ಗೀಕರಿಸಿ ನಮಗೆ ರೋಡ್ ಪದ್ಧತಿಯನ್ನು ಸೂಕ್ತವಾಗಿ ಪ್ರತಿಯೊಬ್ಬ ಸಮುದಾಯಕ್ಕೂ ಅನುಕೂಲವಾಗುವಂಥ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಈ ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೆ ಪ್ರತಿಯೊಬ್ಬರ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ಎಲ್ಲ ಭೀಮ ಬಂಧುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸುತ್ತಾ ಈ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬಲಗೈ ಸಮಿತಿ ಹೋರಾಟದಿಂದ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ಮತ್ತು ಪಕ್ಷಪಾತ ಭೇದದಿಂದ ಕೂಡಿದ ವರದಿಯನ್ನು ತಿರಸ್ಕಾರ ಮಾಡುವುದು, ಹಳೆ ಮೀಸಲಾತಿಯನ್ನು ಜಾರಿ ಮಾಡುವುದು, ರೋಸ್ಟರ್ ಪದ್ಧತಿಯಲ್ಲಿ ಅನ್ಯಾಯವಾಗಿರುವುದನ್ನು ರದ್ದುಪಡಿಸಿ ಹಳೆ ರೋಸ್ಟರ್ ಪದ್ಧತಿಯನ್ನು ನಮಗೆ ಜಾರಿ ಮಾಡಬೇಕೆಂದು ನಮ್ಮೆಲ್ಲರ ಆಗ್ರಹ. ಈ ಕಾರಣಕ್ಕಾಗಿ ಚನ್ನಪಟ್ಟಣದಿಂದ 30ರಿಂದ 35 ಬಸ್ಸುಗಳನ್ನು ವ್ಯವಸ್ಥೆ ಮಾಡಿಕೊಂಡು ಬೆಂಗಳೂರಿಗೆ ನಾವು ಬೃಹತ್ ಪ್ರತಿಭಟನೆಗೆ ಹೊರಟಿದ್ದೇವೆ. ಹಳೆ ಮೀಸಲಾತಿ ಜಾರಿ ಮಾಡಲಿಲ್ಲ, ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಿದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂದು ಇನ್ನ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲು ಹೊರಟಿದ್ದೇವೆ. ಎಲ್ಲರಿಗೂ ಜೈ ಭೀಮ್.